ಹೇಳ್ತಾ ಇದ್ದೇನೆ. ಒಂದು ಊರಿನಲ್ಲಿ ಮಗ, ಅಪ್ಪ, ಸೊಸೆ ಇರ್ತಾರಂತೆ. ಅಪ್ಪ, ಅಮ್ಮ, ಮಗ, ಸೊಸೆ ಇರ್ತಾರಂತೆ. ಒಂದ್ಸಾರಿ ಅಪ್ಪ ಫೋನ್ ನ ಕಳ್ಕೊಂಡ್ಬಿಡ್ತಾರೆ. ಮಗ ಅವ್ರಿಗೋಸ್ಕರ ಒಂದು ಹೊಸ ಫೋನ್ ನ ತರ್ತಾರೆ. ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ. ಆಗ ಅಪ್ಪ ಬಂದು ಯಾರ್ದು ಇದು ಫೋನು ಅಂತ ಸೊಸೆಗೆ ಕೇಳ್ತಾರೆ. ಸೊಸೆ ಹೇಳ್ತಾಳೆ, ಮಾವ ನಿಮ್ಗೋಸ್ಕರ ಮೊನ್ನೆ ನೀವು ಕಳ್ಕೊಂಡಿದ್ರಲ್ಲ ಆ ಫೋನ್ ನ ಅಂತ. ಅದಕ್ಕೆ ಯಾರ್ ತಂದಿದ್ದು ಅಂತ ಕೇಳ್ತಾರೆ. ನಿಮ್ ಮಗನೇ ತಂದಿದ್ದು ಅಂತ ಹೇಳ್ತಾರೆ. ಅವಾಗ ಅಪ್ಪಂಗೆ ತುಂಬಾ ಖುಷಿ ಆಗುತ್ತೆ, ನನ್ ಮಗ ನನಗೋಸ್ಕರ ಏನೆಲ್ಲಾ ತರ್ತಾ ಇದ್ದಾನೆ ಅಂತ. ಆಗ ಸೊಸೆ ಹೇಳ್ತಾಳೆ, ಅಪ್ಪ ನೀವು ಮಗನ ಹತ್ರ ಹೋಗಿ ಅವ್ರು ಹೇಳ್ಕೊಡ್ತಾರೆ ಅಂತ. ಹ್ಮ್ ಅಪ್ಪ ಮಗನ ಹತ್ರ ಹೋಗ್ತಾರೆ. ಮಗ ಯಾವ್ದೋ ಆಫೀಸ್ ಕಾಲ್ ನಲ್ಲಿ ಇರ್ತಾನೆ. ಈ ಸತಿ ನಮ್ಗೆ ಪ್ರಾಜೆಕ್ಟ್ ಬೇಕೇ ಬೇಕು, ಇಲ್ಲಾಂದ್ರೆ ನಮ್ ಕಂಪ್ನಿ ಲಾಸ್ ಅಲ್ಲಿ ಬರುತ್ತೆ ಅಂತ ಮಾತಾಡ್ತಾ ಇರ್ತಾನೆ. ಅಪ್ಪ ಗೊತ್ತಿಲ್ಲದೆ ಹೋಗ್ತಾರೆ. ಮಗನೇ, ನನಗೆ ಇದನ್ನ ಫೋನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀಯಾ ಅಂತ ಹೇಳ್ತಾರೆ. ಆಗ ಮಗ ಅಂತಾನೆ, ಅಪ್ಪ ನಿಮ್ಗೆ ಈಗ ಸದ್ಯಕ್ಕೆ ನಿಮ್ಗೆ ಫೋನ್ ಅಲ್ಲೇ ಏನಾದ್ರು ಮಾಡ್ಕೋಬೇಕಾಗಿದ್ಯಾ? ಇಲ್ಲ ತಾನೆ, ಸದ್ಯಕ್ಕೆ ಈ ಫೋನ್ ನ ಬಿಡಿ, ನನಗೆ ಆಫೀಸ್ ಟೆನ್ಷನ್ ನಲ್ಲಿ ಇದೀನಿ ಅಂತ ಅವ್ರ ಮೇಲೆ ಕಿರ್ಚಾಡಿ ಆ ಬೈದು ಕಳಿಸ್ತಾನೆ. ಅಪ್ಪಂಗೆ ತುಂಬಾ ಬೇಸರ ಆಗುತ್ತೆ. ಮಗ ಆಫೀಸ್ ಟೆನ್ಷನ್ ನಲ್ಲಿ ಆ ಫೈಲ್ ನ ಅಲ್ಲೇ ಬಿಟ್ಟು ಆಫೀಸ್ಗೆ ಹೊರಟೋಗ್ಬಿಡ್ತಾನೆ. ಕಾರ್ ನಲ್ಲಿ ಹೋಗುವಾಗ ಅವನ ಫ್ರೆಂಡ್ ನ ಪಿಕ್ ಮಾಡಿ ಹೋಗ್ತಾ ಇರ್ತಾನೆ. ಆಗ ಅವನ ಫ್ರೆಂಡ್ ಹೇಳ್ತಾನೆ, ಮಗ ಅವನ ಫ್ರೆಂಡಿಗೆ ಹೇಳ್ತಾನೆ, ಆ ಪ್ರಾಜೆಕ್ಟ್ ಫೈಲ್ ಹಿಂದಿದೆ ನೋಡು ಅಂತ. ಅಲ್ಲಿ ಯಾವ ಫೈಲು ಇರಲ್ಲ. ಆಗ ಇಲ್ಲಿ ಅಪ್ಪ ಊಟ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರ ಮುಂದೆ ಮಗನ್ ಫೈಲ್ ಇರುತ್ತೆ. ಅವಾಗ ನನ್ ಮಗ ಇದ್ಯಾವ್ದೋ ಇಂಪಾರ್ಟೆಂಟ್ ಫೈಲ್ ಅಂತ ಇದ್ನಲ್ಲ ಅಂತ ಅನ್ಕೊಂಡು ಅವನಿಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಮಗನ್ಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಿಗೆ ಫೋನ್ ಯೂಸ್ ಮಾಡಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಇನ್ನು ಕೊಟ್ಟಿರ್ಲಿಲ್ಲ ಮಗ ಅವ್ರಿಗೆ. ಅದಕ್ಕಾಗಿ ಆ ಊಟನ ಅಲ್ಲೇ ಬಿಟ್ಟು ಆ ಫೈಲ್ ನ ತಗೊಂಡು ಒಂದು ಆಟೋನ ತಗೊಂಡು ಅವ್ರ ಮಗನ್ ಆಫೀಸ್ಗೆ ಹೋಗ್ತಾರೆ. ಮಗ ಆಫೀಸ್ ಮುಂದೆ ಇರ್ತಾನೆ. ಅಪ್ಪ ಒಂದು ಆಟೋ ಇಂದ ಇಳಿಯೋದ್ ನೋಡಿ, ಅಪ್ಪ ನೀವೇನ್ ಇಲ್ಲಿ ಅಂತ ಗಾಬರಿಯಿಂದ ಮಾತಾಡ್ಸ್ತಾನೆ. ಮಗನೇ, ನೀನ್ ಯಾವ್ದೋ ಫೈಲ್ ಅಂತ ಇದ್ದಲ್ಲ ಇದೇ ಬಿಟ್ಟು ಹೋಗಿದ್ಯಾ ಅಂತ ಹೇಳ್ತಾರೆ. ಅಪ್ಪನ ಹತ್ರ ಧನ್ಯವಾದ ಹೇಳಿ ತುಂಬಾ ಖುಷಿಯಿಂದ ಮಾತಾಡ್ತಾನೆ. ಮತ್ತೆ ಅದೇ ಆಟೋದಲ್ಲಿ ಮನೆಗ್ ಕಳಿಸ್ತಾನೆ. ಅಪ್ಪ ಬಂದು ಊಟ ಮಾಡ್ತಾರೆ. ಸಾಯಂಕಾಲ ಆಗುತ್ತೆ. ಮಧ್ಯಾಹ್ನ ತಮ್ಮನ್ನ ಮಗ ಫೋನ್ ಮಾಡ್ತಾನೆ. ದೊಡ್ಡಪ್ಪ, ನಾಳೆ ಊರ್ನಲ್ಲಿ ಜಾತ್ರೆ ಇದೆ, ಬಂದ್ಬಿಡಿ ಎಲ್ಲರೂ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾರೆ, ಇಲ್ಲ ಮಗನೇ, ನನ್ ಮಗನ್ ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸರಿ ದೊಡ್ಡಪ್ಪ ಅಂತ ಫೋನ್ ಇಡ್ತಾರೆ. ಸಾಯಂಕಾಲ ಆಗುತ್ತೆ. ಮಗ ಕೋಪದಿಂದ ಫೈಲ್ ನ ಬಿಸಾಕಿ ಬರ್ತಾನೆ. ಅವಾಗ ಹೆಂಡತಿ ಮನೆಗ್ ಬಂದಿರ್ತಾಳೆ. ಯಾಕ್ರಿ ಇಷ್ಟು ಕೋಪದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ನಾನು ಎಷ್ಟ್ ತಿಂಗಳಿಂದ ಈ ಪ್ರಾಜೆಕ್ಟ್ ಗೋಸ್ಕರ ವರ್ಕ್ ಮಾಡ್ತಾ ಇದ್ದೆ ಅಂತ ಕಿಚ್ಚಾಡ್ತಾ ಇರ್ತಾನೆ. ಆಗ ಅಪ್ಪ ಬರ್ತಾರೆ. ಮಗನೇ, ನಿಮ್ಮ ಚಿಕ್ಕಪ್ಪನ್ ಮಗ ಫೋನ್ ಮಾಡಿದ್ದ, ನಾಳೆ ಊರ್ನಲ್ಲಿ ಜಾತ್ರೆ ಇದೆ ಅಂತೆ, ಹೋಗೋಣ ಅಂತ ಕೇಳ್ತಾನೆ. ಅಪ್ಪ ಕೇಳ್ತಾರೆ. ಆಗ ಮಗ ಅಂತಾನೆ, ಅಪ್ಪ ನಿಮ್ಗೆ ಬರೀ ಊಟ ಜಾತ್ರೆ ಊರು ಅಂತಾನೆ ಇರ್ಬೇಕಾ? ನಮ್ದು ತುಂಬಾ ಕೆಲ್ಸ ಇದೆ ಅಂತ ಬೈತಾನೆ. ಮೊದ್ಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಇದೇ ಕಾರ್ ಇತ್ತ? ಬೇಕಾದ್ರೆ ನೀವೇ ಒಬ್ರೇ ಹೋಗ್ ಬನ್ನಿ, ಗವರ್ಮೆಂಟ್ ಬಸ್ ಇದೆ ಅಲ್ಲ ಅಂತ ಬೈತಾನೆ. ಆಗ ಅಪ್ಪಂಗೆ ತುಂಬಾ ಬೇಸರ ಆಗುತ್ತೆ. ಬಂದು ಹೊರಗಡೆ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಆಗುತ್ತೆ. ಮಗ ಆಫೀಸಿಗೆ ಹೋಗುವಾಗ ಅಪ್ಪ ಹೊರಗಡೆನೆ ಮಲ್ಕೊಂಡಿರೋದ್ ನೋಡಿ, ಛೇ, ನಾ ಎಂತ ಕೆಲ್ಸ ಮಾಡ್ಬಿಟ್ಟೆ ಅಂತ ಬೇಸರ ಮಾಡ್ಕೊಂಡು ಹೋಗ್ತಾನೆ. ಸೊಸೆ ಮಾವನ ಗಮನಿಸ್ತಾಳೆ. ಯಾಕೋ ಮಾವ ತುಂಬಾ ಬೇಸರದಲ್ಲಿದಾರಲ್ಲ ಅಂತ. ಆಮೇಲೆ ಸೊಸೆ ಆಫೀಸಿಗೆ ಹೋಗಿ ಫೋನ್ ಮಾಡ್ತಾಳೆ ಮಾವಂಗೆ. ಮಾವ ಫೋನ್ ಎತ್ತಲ್ಲ. ಆಗ ಗಂಡಂಗೆ ಫೋನ್ ಮಾಡ್ತಾಳೆ. ರೀ, ಯಾಕೋ ಮಾವ ಫೋನ್ ಎತ್ತಾ ಇಲ್ಲ ನೋಡಿ ನೀವೇ ಚೂರು, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆ ಮಗ ಫೋನ್ ಮಾಡ್ತಾನೆ ಅಪ್ಪಂಗೆ. ಫೋನ್ ಎತ್ತಲ್ಲ. ತುಂಬಾ ಗಾಬರಿ ಮಾಡ್ಕೊಳ್ತಾನೆ. ಆಫೀಸ್ ನಿಂದ ಹೊರಡ್ತಾನೆ. ಕಾರ್ ನಲ್ಲಿ ಬರುವಾಗ ರೋಡ್ 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 ನಲ್ಲಿ ಬರುವಾಗ ಅವನಿಗೆ ತಮ್ಮ ಅಪ್ಪ ಏನೇನ್ ಕಷ್ಟಪಟ್ರು ಅವನಿಗೋಸ್ಕರ ಅನ್ನೋದು ನೆನ್ಪಿಸ್ಕೊಳ್ತಾನೆ. ಆಮೇಲೆ ಮನೆಗ್ ಬರ್ತಾನೆ. ಮನೆ ಬಾಗಿಲು ಮುಂದೆ ಮನೆ ಕೀ ಬಿದ್ದಿರುತ್ತೆ. ಅದನ್ನ ತಗೊಂಡು ಓಪನ್ ಮಾಡ್ತಾನೆ. ಅಲ್ಲಿ ಯಾರು ಇರೋದಿಲ್ಲ. ಅಪ್ಪನ್ ಫೋನ್ ಇರುತ್ತೆ. ಆ ಯಾರು ಇರೋದಿಲ್ಲ. ಅಪ್ಪನ್ ಫೋನ್ ಒಂದೇ ಇರುತ್ತೆ. ಅವನು ತುಂಬಾ ಅಳ್ತಾನೆ. ತುಂಬಾ ಟೆನ್ಷನ್ ಮಾಡ್ಕೊಂಡು ಮನೆ ಹತ್ರ ಇರೋದು ಒಂದ್ ಕಟ್ಟೆ ಹತ್ರ ಬರ್ತಾನೆ, ಮಲಗ್ತಾನೆ. ಅಳ್ತಾ ಅಳ್ತಾ ಮಲಗ್ತಾನೆ. ಬಹಳ ಹೊತ್ತಾಗುತ್ತೆ. ಆಮೇಲೆ ಅಪ್ಪ ದೇ ಬರ್ತಾರೆ.
ಅಪ್ಪ ನನ್ನ ಕ್ಷಮಿಸ್ಬಿಡಿ, ಎಲ್ಲಿ ಹೋಗಿದ್ರಿ ಅಂತ ಅಳ್ತಾ ಅಳ್ತಾ ದುಃಖದಿಂದ ಕೇಳ್ತಾನೆ. ಮಗನೇ, ನೀನ್ ಯಾಕೋ ಅಳ್ತಾ ಇದೀಯಾ, ಏನೋ ಆಯ್ತು ಅಂತ ಆ ಹೇಳ್ತಾರೆ. ಅಪ್ಪ ನಾನು ನಿಮ್ಗೆ ಹೇಗ್ ಬೇಕೋ ಹಾಗ್ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಮಗನೇ, ಏನೂ ಆಗಿಲ್ಲ, ನಾನ್ ಬರೀ ಇಲ್ಲೇ ದೇವಸ್ಥಾನಕ್ ಹೋಗ್ ಬಂದಿದ್ದೆ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನೇನು ತಪ್ಪು ಮಾಡಿದ್ದೀನಿ, ನಿಮ್ ಹತ್ರ ಹೇಗ್ ಬೇಕೋ ಹಾಗ್ ನಡ್ಕೊಂಡಿದೀನಿ, ಮಗನೇ ಇರ್ಲಿ ಬಿಡು ಅಂತ ಹೇಳ್ತಾನೆ. ಅವಾಗ ಅಪ್ಪ ಆ ಅಪ್ಪನ್ನ ಅವತ್ತಿಂದ ಮಗ ಚೆನ್ನಾಗ್ ನೋಡ್ಕೊಳ್ತಾ ಇರ್ತಾನೆ. ಈ ಕಥೆಯ ನೀತಿ: ತಂದೆ ತಾಯಿಯರನ್ನು ಗೌರವಿಸುತ್ತಾ ಚೆನ್ನಾಗಿ ನೋಡಿಕೊಳ್ಳಬೇಕು. ಜಯರಾಮ್ ಕೃಷ್ಣ.